ನಾರುತ್ತಿರುವ ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಶ್ರೀ ಬನಶಂಕರಿ ದೇವಸ್ಥಾನದ ಹರಿದ್ರ ತೀರ್ಥ ಪುಷ್ಕರಣಿ ಕಣ್ಮುಚ್ಚಿ ಕುಳಿತ ಬಾದಾಮಿಯ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳೇ ಚಾಟಿ ಬೀಸದೆ ಜಾಣ ಕುರುಡುತನ ಪ್ರದರ್ಶನ ಮಾಡುತ್ತಿರುವ ನಿರ್ಲಕ್ಷ್ಯ ಧೋರಣೆಯ ಸಂಸದರು. ಇತಿಹಾಸ ಪ್ರಸಿದ್ಧ ಬಾದಾಮಿ ಸುಕ್ಷೇತ್ರ ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಸುಕ್ಷೇತ್ರ ಶ್ರೀ ಬನಶಂಕರಿ ದೇವಸ್ಥಾನದ ಹರಿದ್ರ ತೀರ್ಥ ಪುಷ್ಕರಣಿಯು ಗಲೀಜು ತುಂಬಿ ಗಬ್ಬೆದ್ದು ನಾರುತ್ತಿದೆ. ಇಲ್ಲಿಗೆ ರಾಜ್ಯ ಹೊರ ರಾಜ್ಯದಿಂದ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕೆ ಬರುತ್ತಾರೆ. ಇಲ್ಲಿನ ಹರಿದ್ರ ತೀರ್ಥ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಭಕ್ತರು ಪುನೀತರಾಗುತ್ತಿದ್ರು. ಆದ್ರೆ ಈಗ ಅದೇ ಪುಷ್ಕರಣಿ ಗಲೀಜು ತುಂಬಿ ರೋಗ ರುಜಿನಗಳು ಹುಟ್ಟುಹಾಕುವ ತಾಣವಾಗಿದೆ. ಇನ್ನು ಪುಷ್ಕರಣಿಯನ್ನ ಸ್ವಚ್ಛಗೊಳಿಸದೆ ಕಣ್ಮುಚ್ಚಿ ಕುಳಿತ ಬಾದಾಮಿಯ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳ ಮೂಗಿಗೆ ಇನ್ನೂ ಈ ಗಬ್ಬೆದ್ದು ನಾರುತ್ತಿರುವ ವಾಸನೆ ಬಂದಿಲ್ಲವೇ ಎಂಬ ಯಕ್ಷ ಪ್ರಶ್ನೆ ಎದುರಾಗಿದೆ. ಕಣ್ಣಿದ್ದು ಕುರುಡರಾಗಿದ್ದಾರಾ ಬಾದಾಮಿ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು? ಎಲ್ಲ ಅಸಡ್ಡೆತನವ ಎಂಬ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಎದ್ದು ಕಾಣುತ್ತಿದೆ. ಇನ್ನು ಕರ್ತವ್ಯದಲ್ಲಿ ಅಸಡ್ಡೆ ತೋರುತ್ತಿರುವ ಅಧಿಕಾರಿಗಳನ್ನ ಮೇಲಧಿಕಾರಿಗಳು ಅಮಾನತು ಮಾಡಿದಾಗಲೇ ಎಚ್ಚೆತ್ತುಕೊಳ್ಳುವವರು ಮುಂದೆ ಬರುವ ಅಧಿಕಾರಿಗಳು ಎನ್ನಬಹುದು. ಇನ್ನು ಸಾವಿರಾರು ಭಕ್ತರು ಬಂದು ಸ್ನಾನ ಮಾಡುವ ಈ ಪುಷ್ಕರಣಿಯ ಹದಗೆಟ್ಟ ಸ್ಥಿತಿಯನ್ನ ಸ್ವಚ್ಛಗೊಳಿಸಲು ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಬಿರುಸಿನ ಆಡಳಿತದ ಚಾಟಿ ಏಟು ಬೀಸದೆ ಕಣ್ಣಿದ್ದು ಕುರುಡಾದ ಬಾಗಲಕೋಟೆ ಸಂಸದರು ಹಾಗೂ ಸ್ಥಳೀಯರು ಆಗಿರುವ ಪಿಸಿ ಗದ್ದಿಗೆಗೌಡರು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತಮ್ಮ ಆಡಳಿತವೆಂಬ ಬಿರುಸಿನ ಚಾಟಿ ಬೀಸಿ ಕ್ರಮ ಕೈಗೊಳ್ಳಲು ಹೇಳದೆ ಜಾಣ ಕುರುಡುತನ ತೋರುತ್ತಿರುವುದು ಸಂಸದರ ನಿರ್ಲಕ್ಷ್ಯತನದ ಎಷ್ಟಿದೆ ಎಂಬುದನ್ನ ಎತ್ತಿ ತೋರಿಸುತ್ತಿದೆ ಎನ್ನಬಹುದು. ಗಬ್ಬೆದ್ದು ನಾರುತ್ತಿರುವ ಪುಷ್ಕರಣಿಯ ಬಗ್ಗೆ ಇಲ್ಲಿಗೆ ಆಗಮಿಸಿದ್ದ ಭಕ್ತರು ತಮ್ಮ ಅನಿಸಿಕೆಗಳನ್ನ ನಮ್ಮ ರಾಜ್ಯೋದಯ ನ್ಯೂಸ್ 24/7 ಕನ್ನಡ ಸುದ್ದಿ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದರು. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ. ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಈ ಬಗ್ಗೆ ತಾವು ವಿಚಾರ ಹೇಳೋದಾದ್ರೆ, ಭಾರತೀಯ ಪುರಾತತ್ವ ಇಲಾಖೆಯವರು ಈಗೇನು ಜಾತ್ರೆಗಿಂತ ಪೂರ್ವದಲ್ಲಿ ಅದನ್ನೆಲ್ಲ ಸ್ವಚ್ಛತೆಯನ್ನು ಕಾಪಾಡಿದರು. ಆದರೆ ಜಾತ್ರೆಯ ಮಧ್ಯದಲ್ಲಿ ಏನು ಒಂದು ದುರ್ಘಟನೆ ನಡೆಯಿತು. ಆ ದುರ್ಘಟನೆ ನಡೆದಾಗ ಬಂಡದ ತುಂಬ ಕಸ ತುಂಬಿ ಹೊಲಸು ತುಂಬಿ ಆಮ್ಯಾಗ ಅದು ಶವ ತೆಗಿಬೇಕಾದ್ರೆ ಅದು ಒಂದು ಏನು ಬೋಟ್ ತೊಗೊಂಡು ಅಡ್ಡಾಡ್ಸುವಾಗ ಅದಷ್ಟು ಕಸ ಒಂದು ಕಡೆ ಬಂದು ನಿಂತು ದಂಡಿಗೆ ಬಂದು ನಿಂತುಬಿಡ್ತೀವಿ. ಸಾರ್ವಜನಿಕರಿಗೆ ಪುಷ್ಕರಣಿ ಒಳಗೆ ಇಳಿದು ಸ್ನಾನ ಮಾಡಿ ನೀರನ್ನು ಕೈ ಮುಟ್ಲಿಕ್ಕೆ ಸಹಿತ ಅಷ್ಟು ಒಂದು ನಮೂನಿ ಬೇಸಿಗೆ ಆಗುವಂಥ ಪರಿಸ್ಥಿತಿ ಬಂದಿದೆ. ಇದನ್ನು ಸ್ವಚ್ಛ ಮಾಡಬೇಕು ಇಲ್ಲೋ ಅನ್ನೋದು ಪುರಾತತ್ವ ಇಲಾಖೆಯವರು ಅದನ್ನು ಒಟ್ಟು ಕ್ರಮ ಕೈಗೊಂಡಿಲ್ಲ. ಇದರ ಜೊತೆಗೆ ಈ ಮೊದಲು ಈ ಪುಷ್ಕರಣಿ ಒಳಗೆ ತೆಪ್ಪ ಬಿಡ್ತಿದ್ರು, ಮಗುವಿನ ತೆಪ್ಪವನ್ನು ಬಿಡ್ತಿದ್ರು. ಆ ತೆಪ್ಪವನ್ನು ಸಹಿತ ಬಿಡಲಾರ್ದಂಗೆ ಎಲ್ಲರೂ ಪುರಾತತ್ವ ಇಲಾಖೆಯವರು ಅಥವಾ ಏನು ಪಂಚಾಯತಿಯವರು ಅಥವಾ ಏನು ಸರ್ಕಾರದವರು ಈ ಹೊಳ್ಳ ಪುಷ್ಕರಣಿಯಲ್ಲಿ ಇಳಿಬಾರ್ದು ಅಂತೇಳಿ ಒಂದು ಸುತ್ತಾದ ಕಟಂಗಿನವನ್ನು ಹಾಕಿದರು. ಅಂದರೆ ಈ ಪುಷ್ಕರಣಿ ಒಳಗೆ ಇಳಿಬಾರ್ದು, ಅಂದರೆ ಹೊಲಸು ಅಲ್ಲೇ ನಾಡಲಿ ಅದು ಅಂತೇಳಿ. ಅಂದರೆ ಸಾರ್ವಜನಿಕರು ನಾವು ಇಳಿದು ಸ್ವಲ್ಪ ನೀರು ಸ್ವಚ್ಛ ಮಾಡಿ ಅದನ್ನು ಹೊಲಸ ತೆಗೆದು ಅದು ಒಂದು ದಂಡಿಗೆ ಬಂದು ಮ್ಯಾಗರ್ ಬಂದು ತೋರುತ್ತಿತ್ತು. ಅದನ್ನು ಸಹಿತ ಮಾಡಲಾರ್ದಂಗೆ ಪುಷ್ಕರಣಿಯಲ್ಲಿ ಇಳಿಲಾರ್ದಂಗೆ ನೀರು ಮುಟ್ಟಲಾರ್ದಂಥ ಒಂದು ಪರಿಸ್ಥಿತಿಯನ್ನು ಮಾಡ್ಯಾರ ಪುಷ್ಕರಣಿಗೆ. ಆದ್ದರಿಂದ ಪುರಾತತ್ವ ಇಲಾಖೆಯವರು ಕಣ್ಣು ಮುಚ್ಚಿಕೊಡ್ತಾರೋ ಅಥವಾ ಏನು ಮಾಡಕತ್ತಾರೋ ನ್ಯಾಯ. ಈ ಬಗ್ಗೆ ಸಂಸದರಿಗೆ ಕೇಂದ್ರ ಸರ್ಕಾರಕ್ಕೆ ಸುಪರ್ದಿಯಲ್ಲಿ ಬರ್ತಕ್ಕಂಥ ಭಾರತೀಯ ಪುರಾತತ್ವ ಇಲಾಖೆ ಸಂಸದರು ಯಾಕೆ ಇಲ್ಲಿ ಒಂದು ಕಾರ್ಯ ಪ್ರವೃತ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಇದು ಸತ್ಯ. ಯಾಕಂದರೆ ಸಂಸದರು ಇದು ಕೇಂದ್ರ ಸರ್ಕಾರದ ಅಧೀನದೊಳಗಿರ್ತಕ್ಕಂಥ ಪುರಾತತ್ವ ಇಲಾಖೆಯವರು ಇದಕ್ಕೆ ಸಂಬಂಧ ಅಂದರೆ ಶಾಸಕರಿಗಿಂತ ಸಂಸದರೇ ಈ ಜವಾಬ್ದಾರಿ. ಹೌದು, ಸಂಸದರು ಇದಕ್ಕೆ ಜವಾಬ್ದಾರಿಯಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ಕಾಳಜಿ ತೆಗೆದುಕೊಂಡ್ರೆ ಎಲ್ಲ ಒಳ್ಳೆಯದಾಗ್ತೈತಿ. ಯಾಕಂದರೆ ಕೇಂದ್ರ ಸರ್ಕಾರದ ಅಧೀನ ಬರ್ತಾರೋ ಅಂತೇಳಿ ರಾಜ್ಯ ಸರ್ಕಾರದ ಶಾಸಕರಾಗಲಿ ಅಥವಾ ಅಧಿಕಾರಿಗಳಾಗಲಿ DC ಅವರಾಗಲಿ ಯಾರೂ ಇದನ್ನು ನಿರ್ಲಕ್ಷ್ಯ ಮಾಡಿ ಎಲ್ಲ ಒಂದು ಕಡೆ ಸಂಸದರ ನಿರ್ಲಕ್ಷ್ಯತನ ಎದ್ದು ತೋರ್ತಾ ಇದೆ ಅನ್ನುವಂಥದ್ದು ಇವತ್ತು ಕೇಳಿ ಬರ್ತಾ ಇದೆ. ಇದು ಸತ್ಯನ. ಯಾಕಂದರೆ ಈಗಾಗಲೇ ಈ ಪುಷ್ಕರಣಿ ಒಳಗೆ ಇಷ್ಟು ಗಲೀಜು ಐತಿ ಅಂತ ಯಾರಾದರೂ ಒಬ್ಬರವರು ಅವ್ರ ಆಪ್ತರು ಅವ್ರಿಗೆ ತಿಳಿಸಿಲ್ಲವ, ಎಲ್ಲ ತಿಳಿದಿರ್ತೈತಿ, ಎಲ್ಲ ಗೊತ್ತಿರ್ತೈತಿ. ಆದರೆ ಅವರು ಇದರ ಬಗ್ಗೆ ಜ್ಞಾನ ಕೂಡರಾಗ್ಯಾರ. ಅದಕ್ಕೆ ಸಂಸದರು ಮತ್ತು ಪುರಾತತ್ವ ಇಲಾಖೆಯವರು ತಕ್ಷಣವೇ ಇದನ್ನು ಹೊಂಡವನ್ನು ಸ್ವಚ್ಛ ಮಾಡಿ
ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಇವತ್ತಿನ ದಿವಸ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಯಪಡಿಸುತ್ತೇನೆ. ತಮ್ಮ ಹೆಸರು ಸರ್? MSA ಹೋರಾಟ ಸಮಿತಿ ಅಧ್ಯಕ್ಷರು.